ನಮಸ್ಕಾರ ರೀ ಎಲ್ಲರಿಗೂ ಭಕ್ತಿಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನಾವು ಕೇಕ್ ಹೆಂಗೆ ಮಾಡೋದು ಅಂತೇಳಿ ನೋಡೋಣ್ರಿ. ಇದೊಂದು ಸ್ವಲ್ಪ ಫಸ್ಟ್ ಟೈಮ್ ಟ್ರೈ ಮಾಡೀನಿ, ನೋಡ್ರಿ ಹೆಂಗೈತೆ ಅಂತಂದು. ಇದ್ರಾಗ ಅಳತಿ ಭಾಳ ಇಂಪಾರ್ಟೆಂಟ್ ರೀ. ನಾ ಈಗ 1 kg ಕೇಕ್ ಮಾಡಾಕ್ರಿ ಅರ್ಧ kg ಆಗುವಷ್ಟು ಮೈದಾ ಹಿಟ್ಟು ತೊಗೊಂಡೇನ್ರಿ. ಅದನ್ನೆಲ್ಲ ಜಲ್ಡಿ ಹಿಡ್ಕೊಂಡು ಸಾಣಿಸ್ತೇನೆ ರೀ. ಇದು ಬೇಕಿಂಗ್ ಪೌಡ್ರ್ ಅಂತಾರೆ. 1 ಟೀ ಚಮಚ ಆಗುವಷ್ಟು ಬೇಕಿಂಗ್ ಪೌಡರ್ ಹಾಕ್ಬೇಕ್ರಿ. ಆಮೇಲೆ ಅರ್ಧ ಟೀ ಚಮಚ ಆಗುವಷ್ಟು ಬೇಕಿಂಗ್ ಸೋಡಾ ಹಾಕ್ಬೇಕ್ರಿ. ಬೇಕಿಂಗ್ ಸೋಡಾ ಅಂದರೆ ಮನೇಲಿ ಇರ್ತೈತಲ್ರಿ, ಅದೇ ಅಡುಗೆ ಸೋಡಾ ರೀ. ಈಗ ನಾನು ಕೇಕ್ ಮಾಡೋಕ್ಕೆ 4 ಮೊಟ್ಟೆ ತಗೊಂಡ್ರಿ. ಈ ಮೊಟ್ಟೆನ ನಾವೀಗ ಚಲೋ ಹೊತ್ನಂಗೆ ಹ್ಯಾಂಡ್ ಬೀಟರಿಂದ ಬೀಟ್ ಮಾಡಕತ್ತೇನೆ ರೀ. ನನ್ನ ಕಡೆ ಎಲೆಕ್ಟ್ರಿಕ್ ಬೀಟರ್ ಇಲ್ಲ, ಸೊ ಹಾಗಾಗಿ ನಾನು ಕೈಯಿಂದ ಹ್ಯಾಂಡ್ ಬೀಟರ್ ಅಂತ ಇರ್ತೈತಲ್ರಿ ಅದರಿಂದ ಬೀಟ್ ಮಾಡ್ತೇನೆ ರೀ. ಇದಕ್ಕೆ 1 ಚಮಚ ಆಗೋಷ್ಟು ವೆನಿಲಾ ಎಸೆನ್ಸ್ ಹಾಕೇನಿ ರೀ. ಇದು ಚಲೋ ಹೊತ್ನಂಗೆ ಬೀಟ್ ಮಾಡ್ಬೇಕ್ರಿ. ನಿಮ್ಮ ಕಡೆ ಮಜ್ಜಿಗೆ ಕಡಿಯೋ ಕೋಲಿದ್ರೆ ಅದ್ರಾಗೂ ಬೀಟ್ ಮಾಡ್ಬೋದು ರೀ, ಇಲ್ಲಾಂದರೆ ವಿಸ್ಕರ್ ಇರ್ತೈತಲ್ರಿ ಅದ್ರಾಗೂ ನೀವು ಬೀಟ್ ಮಾಡ್ಬೇಕ್ರಿ. ನೋಡಿರಿ, ಇದು ಫುಲ್ ಸ್ವಲ್ಪ ನೊರಿ ಥರ ಬರ್ಬೇಕ್ರಿ, ಹಂಗೆ ಬೀಟ್ ಮಾಡ್ಬೇಕ್ರಿ. ಆಮೇಲೆ ಈಗ ನಾನು ಅರ್ಧ kg ಮೈದಾ ಹಿಟ್ಟಿಗೆ ಅರ್ಧ kg ಸಕ್ಕರೆ ಪೌಡ್ರ್ ತೊಗೊಂಡಿನಿ ರೀ. ಅಂದರೆ ನೀವು ಬೌಲ್ ಅಳತಿ ಒಳಗೂ ತೊಗೋಬೋದು ರೀ. ಅಂದರೆ 2 ಬೌಲ್ ಹಿಟ್ಟಿಗೆ 2 ಬೌಲ್ ಸಕ್ಕರೆ ಪುಡಿ ತೊಗೊಂಡೇನಿ ರೀ. ಸ್ವಲ್ಪ ಹಿಟ್ಟು ಸಕ್ಕರೆ ಪುಡಿ ಹಾಕ್ಕೊತ ನೀವು ಚೆನ್ನಾಗಿ ಬೀಟ್ ಮಾಡ್ಬೇಕ್ರಿ. ಚಲೋ ಹೊತ್ನಂಗೆ ಬೀಟ್ ಆಗ್ಬೇಕ್ರಿ. ಹೆಂಗೆ ಬೀಟ್ ಆಗ್ಬೇಕಂದ್ರೆ ಅದು ಫುಲ್ಲು ನೊರೆ ಥರ ಬಂದು ಫುಲ್ ವೈಟ್ ಬೆಳ್ಳ ಕಲರ್ ಆಗ್ಬೇಕ್ರಿ, ಬಿಳಿ ಕಲರ್. ಅಲ್ಲಿವರೆಗೂ ನೀವು ಬೀಟ್ ಮಾಡ್ಬೇಕ್ರಿ. ನಿಮ್ಗೆ ಹ್ಯಾಂಡ್ ವಿಸ್ಕರ್ ಸಿಗ್ತೈತಲ್ರಿ ಅದ್ರಾಗೂ ಚೆನ್ನಾಗಿ ಬೀಟ್ ಆಕೈತಿ, ಮಾಡ್ಕೊಬೋದ್ರಿ. ಎಲೆಕ್ಟ್ರಿಕ್ ಬೀಟರ್ ಒಳಗಂದ್ರೆ ಒಂದು 5 ನಿಮಿಷ ಬೀಟ್ ಮಾಡಿದ ತಕ್ಷಣ ಬೇಗ ಆಗಿಬಿಡ್ತೈತ್ರಿ. ಬಟ್ ಇಲ್ಲಿ ನಾವು ಕೈಲೇನ ಮಾಡಾಕೋತೇವಿ, ಸ್ವಲ್ಪ ಟೈಮ್ ಹಿಡಿತೈತ್ರಿ, ಆದರೆ ಟೇಸ್ಟ್ ಭಾಳ ಚಲೋ ಇರ್ತೈತ್ರಿ. ನೀವು ಆರಾಮ್ಸೆ ಇದು ಮಾಡಿರಿ. ನೋಡಿರಿ, ಈಗ ನಾನು ಬೀಟ್ ಆಗಿಂದೆ 1 ರಿಂದ 1.25 ಚಮಚಷ್ಟು ಕುಕ್ಕಿಂಗ್ ಆಯಿಲ್, ಮನೆ ಒಳಗೆ ಯಾವ್ದು ಅಡುಗೆಗೆ ಯೂಸ್ ಮಾಡ್ತಾರೆ ಅದು ಕುಕ್ಕಿಂಗ್ ಆಯಿಲ್ ಹಾಕಕತ್ತೇನೆ ರೀ. ಆಯಿಲ್ ಹಾಕಿ 1 ಸತಿ 2 ಸತಿ ಕೈ ಆಡಿಸ್ರಷ್ಟೇ ಸಾಕ್ರಿ. ನೋಡಿರಿ, ನಾ ಈಗ ಬಟರ್ ಪೇಪರ್ ಮಾಡಾಕತ್ತೇನೆ ರೀ. ಇದಕ್ಕೆ A4 ಸೈಜ್ ಸೀಟ್ ತೊಗೊಂಡೇನಿ ರೀ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನೊಂದು ಸ್ವಲ್ಪ ಬಿಸಿಲಾಗ ಅಥವಾ ಗಾಳಿಗೆ ಒಣಗಿಸೇನಿ ರೀ. ಈಗ ಅದನ್ನು ನಾನು ಟಿನ್ ತೊಗೊಂಡೇನಿ ರೀ. 1 kg ಆಗೋಷ್ಟು ಕೇಕ್ ಆಗೋಷ್ಟು ಟಿನ್ ತೊಗೊಂಡೇನಿ. ಅಥವಾ ನೀವು ಸಿಲ್ವರ್ ಪಾತ್ರೆ ಒಳಗೂ ಮಾಡ್ಬೋದು ರೀ. ನಿಮಗೆ ಬೇಕಂದ್ರೆ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಹೆಂಗೆ ಮಾಡೋದು ಅಂತೇಳಿ ನಾನು ತೋರಿಸ್ತೀನಿ ರೀ. ನೋಡಿ, ಈಗ ಟಿನ್ ರೆಡಿ ಆಗೈತೆ ರೀ. ಈಗ ಇದನ್ನು ನೀವು ಜಾಸ್ತಿ ಮಿಕ್ಸ್ ಮಾಡಬಾರ್ದ್ರಿ. ನೋಡಿರಿ, ಈ ಥರ ಹಾಕಬೇಕು. ಒಂದು ಅರ್ಧ ಅಥವಾ ಮುಕ್ಕಾಲು ಭಾಗ ಆಗೋಷ್ಟು ಹಾಕ್ರಿ. ನೀಟಾಗಿ ಟ್ಯಾಪ್ ಮಾಡಿರಿ. ಟ್ಯಾಪ್ ಮಾಡಿದಷ್ಟು ಚೆನ್ನಾಗಿ ಕುತ್ಕೊತೈತಿ. ಟ್ಯಾಪ್ ಮಾಡೋದು ಮರಿಬೇಡ್ರಿ, ಇಲ್ಲಾಂದ್ರೆ ಸರಿಯಾಗಿ ಕೊಡಂಗಿಲ್ಲ ರೀ ಇದು. ನೋಡಿರಿ, ಈಗ ಒಲೆ ಮೇಲೆ ನಾನು ಒಂದು ಪಾತ್ರೆ ಇಟ್ಕೊಂಡೇನಿ ರೀ. ಅದ್ರ ಮೇಲೆ ಒಂದು ರಿಂಗ್ ಇಟ್ಕೊಂಡಾನಿ. ಅದನ್ನು ಫ್ರೀ ಹೀಟ್ ಮಾಡಿದ್ದೆ ರೀ 5 ನಿಮಿಷ. ಈಗ ಅಲ್ಲಿ ಕೇಕ್ ಇಟ್ಟು 40 ರಿಂದ 45 ನಿಮಿಷ ಬೇಯಿಸ್ಬೇಕು ರೀ. ನೋಡಿರಿ, ಈಗ ನಾನು ಬೇಯಿಸೋಕೆ ಇಟ್ಟೇನಿ, ಒಂದು 40 ನಿಮಿಷ ಆಗೈತಿ. ಇನ್ನೊಂದು ಚೂರು ಬೇಯಬೇಕ್ರಿ. ಇನ್ನೊಂದು 5 ನಿಮಿಷ ನಾನು ಬೇಯಿಸ್ತೇನೆ ರೀ. ನೋಡಿರಿ, ಈಗ ಆಗೈತಿ. ಇದನ್ನು ನಾನು 2 ಪಾರ್ಟ್ ಅಷ್ಟು ಕಟ್ ಮಾಡ್ಕೊಂಡೇನಿ ರೀ. ನಾನೀಗ ಕೇಕ್ ಮೇಲೆ ಹಚ್ಚೋ ಕ್ರೀಮ್ಗೋಸ್ಕರ ನೋಡಿರಿ 1 ಕಪ್ ಆಗೋಷ್ಟು ವಿಪ್ಪಿಂಗ್ ಕ್ರೀಮು, 1 ಚಮಚ ಆಗೋಷ್ಟು ಸಕ್ಕರೆ ಪೌಡ್ರು, ಸ್ವಲ್ಪ ಬೇಕಾದ್ರೆ ವೆನಿಲಾ ಎಸೆನ್ಸ್ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಬೇಕ್ರಿ. ನೋಡಿರಿ, ಇದು ಎಲೆಕ್ಟ್ರಿಕಲ್ ಬೀಟರ್ ಒಳಗಾದ್ರೆ ಒಂದು 5 ನಿಮಿಷಕ್ಕೆಲ್ಲ ಆಗಿಬಿಡ್ತೈತ್ರಿ. ಈಗ ನಾವು ಕೈಲೇ ಮಾಡೋದ್ರಿಂದ ಒಂದು ಅರ್ಧ ಗಂಟೆ ಆದರೂ ತೊಗೊತೈತ್ರಿ. ಚೆನ್ನಾಗಿ ಸ್ವಲ್ಪ ಬಿಟ್ಟು ನೀವು ಕೈಗೆ ರೆಸ್ಟ್ ತೊಗೊಂಡು ಚೆನ್ನಾಗಿ ಬೀಟ್ ಮಾಡಿರಿ. ಇದು ನಮಗೆ ಕ್ರೀಮ್ ಹೆಂಗಾಗೈತೆ ಅಂತ ಗೊತ್ತಾಗಬೇಕಂದ್ರೆ ನೋಡಿರಿ, ಈಗ ನಾವು ಎತ್ತಿದರೆ ಬೀಳಬಾರ್ದ್ರಿ. ನಾನು ನಿಮಗೆ ತೋರಿಸ್ತೇನೆ. ಆಮೇಲೆ ಪಾತ್ರೆನ ಹಿಂಗೆ ನಾವು ಉಲ್ಟಾ ಹಿಡಿದ್ರೆ ಅದು ಕ್ರೀಮ್ ಕೆಳಗಡೆ ಬೀಳಬಾರ್ದ್ರಿ. ಅವಾಗ ನಮ್ಗೆ ಕೇಕಿಗೆ ಹಚ್ಚೋಕೆ ಕ್ರೀಮ್ ಕರೆಕ್ಟಾಗಿ ರೆಡಿ ಆಗೈತೆ ಅಂತ ನೋಡಿರಿ. ನಾನೀಗ ತೋರ್ಸಾಕತ್ತೇನೆ, ಹಂಗಾಗ್ಬೇಕ್ರಿ. ಇದಾಯ್ತು ನೋಡಿರಿ, ಈಗ ಕ್ರೀಮ್ ರೆಡಿ ಆಗೈತ್ರಿ. ಕೇಕಿಗೆ ಕ್ರೀಮ್ ಹಚ್ಚೋಕೆ ಒಂದು ಹಳೆ ಕೇಕ್ ತಂದಿದ್ದು ಕೆಳಗೆ ರಟ್ಟು ಉಳ್ದಿತ್ರಿ. ಅದನ್ನ ಕ್ಲೀನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೆ ನಾನು. ಅದಕ್ಕೆ ಈಗ ಸ್ವಲ್ಪ ಕೆಳಗೆ ಸ್ವಲ್ಪ ಕ್ರೀಮ್ ಅಪ್ಲೈ ಮಾಡ್ಕೊತೇನೆ ರೀ ನಾನೀಗ ಫಸ್ಟ್. ಅದ್ರ ಮೇಲೆ ಈಗ ನಾನು ರೆಡಿ ಮಾಡ್ಕೊಂಡ್ರೆ ಕೇಕ್ ಇಡಾಕತ್ತೇನೆ ರೀ. ಕಟ್ ಮಾಡಿದ್ನೆಲ್ಲ ಅದ್ರ ಮೇಲೆ ಸ್ವಲ್ಪ ಶುಗರ್ ಸಿರಪ್ ಹಾಕಿ ನಾನೇನು ಅದು ವಿಪ್ಪಿಂಗ್ ಕ್ರೀಮ್ ರೆಡಿ ಮಾಡ್ಕೊಂಡಿದ್ನೋ ಅದನ್ನು ನೋಡಿರಿ, ಅದನ್ನು ನೀಟಾಗಿ ಅಪ್ಲೈ ಮಾಡಾಕತ್ತೇನೆ ರೀ. ಕೇಕ್ ಕ್ರೀಮ್ ಹಚ್ಚೋಕೆ ಟರ್ನ್ ಮಾಡೋಕೆ ಚಲೋ ಆಕೈತೆ ಅಂತ ನಾನು ಕೆಳಗೆ ಪಾತ್ರೆ ಹಿಡ್ಕೊಂಡೇನಿ ರೀ. ನೋಡಿರಿ, ಸ್ವಲ್ಪ ಒಂದು ಬೌಲ್ನಾಗ ವಿಪ್ಪಿಂಗ್ ಕ್ರೀಮ್ ತೊಗೊಂಡು ಅದಕ್ಕೆ ಒಂದು ಫುಡ್ ಕಲರ್ ಹಾಕೇನಿ ರೀ ನಾನು. ಅದನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡಾಕತ್ತೇನೆ ರೀ. ಆಮೇಲೆ ಇದು ನೋಡಿರಿ, ನಾಝಲ್ಸ್ ತೊಗೊಂಡೇನಿ ರೀ. ಒಂದು ಪ್ಲಾಸ್ಟಿಕ್ ಕವರ್ಗೆ ನಾಝಲ್ಸ್ ತೊಗೊಂಡು ಅದಕ್ಕೆ ನಾನೇನು ರೆಡಿ ಮಾಡ್ಕೊಂಡಿದ್ದೆ ಆ ಕ್ರೀಮಿಂದ ಹಾಕಾಕತ್ತೇನೆ ರೀ. ಇನ್ನೊಂದಕ್ಕೆ ನೋಡಿರಿ, ನಾನು ಕೋಕೋ ಪೌಡ್ರ್ ಹಾಕಿ ರೆಡಿ ಮಾಡ್ಕೊಂಡೇನಿ ರೀ. ಒಂದಕ್ಕೆ ಕೋಕೋ ಪೌಡ್ರ್ ಹಾಕೇನಿ ರೀ, ಇನ್ನೊಂದಕ್ಕೆ ಒಂದು ಸ್ವಲ್ಪ ನಾನು ಫುಡ್ ಕಲರ್ ಹಾಕೇನಿ ರೀ. ಎರಡೂ ಚೆನ್ನಾಗಿ ತುಂಬ್ಕೊಂಡು ನೋಡಿರಿ, ಈಗ ನಿಮ್ಗೆ ಹೆಂಗೆ ಬೇಕು ಹಂಗೆ ಡಿಸೈನ್ ಮಾಡಿರಿ. ನಾನು ಫಸ್ಟ್ ಟೈಮ್ ಈ ಥರ ಎಲ್ಲ ಡಿಸೈನ್ ಮಾಡಾಕತ್ತೀನಿ ರೀ. ಮನೇಲಂದರೆ ಹಾಗೆ ಸುಮ್ಮನೆ ಕೇಕ್ ಮಾಡ್ಕೊಂಡು ತಿಂತೇವೆ ರೀ. ಬಟ್ ನಿಮಗೋಸ್ಕರ ತೋರ್ಸಾಕತ್ತೇನಲ್ಲ ರೀ, ಅದಕ್ಕೆ ಸ್ವಲ್ಪ ಫಸ್ಟ್ ಟೈಮ್ ಡಿಸೈನ್ ಟ್ರೈ ಮಾಡೇನಿ. ಹೆಂಗಾಗೈತೆ ಅಂತ ಸ್ವಲ್ಪ ಕಮೆಂಟ್ ಮಾಡಿರಿ. ನೀವು ಮನೇಲಿ ಟ್ರೈ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ.
ಲೈಕ್ ಮಾಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಬೆಲ್ ಐಕಾನ್ ಟಚ್ ಮಾಡಿರಿ. ಮತ್ತೆ ಸಿಗೋಣ ರೀ. ಧನ್ಯವಾದಗಳು.